ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ನೀಡಿದೆ. 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಚನ್ನಕೇಶವ ಟಿಂಗರಿಕರ್ಗೆ ಮಾತ್ರ 7 ವರ್ಷಗಳ ಶಿಕ್ಷೆ. ಒಟ್ಟು 21 ಮಂದಿ ಅಪರಾಧಿಗಳು, ಅದರಲ್ಲಿ 2 ಖುಲಾಸೆಗೊಂಡಿದ್ರು, 2 ಮಾಫಿ ಸಾಕ್ಷಿಗಳಿದ್ರು. ಒಟ್ಟು 17 ಅಪರಾಧಿಗಳು ಅಂತ ಪ್ರೂವ್ ಆಗಿತ್ತು. ಆ 17 ಜನದಲ್ಲಿ ಒಬ್ಬರಿಗೆ ಮಾತ್ರ 7 ವರ್ಷ ಶಿಕ್ಷೆ, ಇನ್ನು 16 ಮಂದಿಗೂ ಜೀವಾವಧಿ ಶಿಕ್ಷೆಯ ಮಹತ್ವದ ತೀರ್ಪನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ನೀಡಿದೆ. ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದ್ರು ಜಡ್ಜ್ ಸಂತೋಷ್ ಗಜಾನನ ಭಟ್. ಈ ಪ್ರಕರಣದ A1 ಬಸವರಾಜ್ ಮುತ್ತಿಗಿ ಮಾಫಿ ಸಾಕ್ಷಿ ಅಂತ ಕೋರ್ಟ್ ಖಚಿತಪಡಿಸಿದೆ. ಯೋಗೇಶ್ ಗೌಡ ಅವರ ಮಕ್ಕಳಿಗೆ 16 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಬೇಕು ಅಂತ ತನ್ನ ಆರ್ಡರ್ ಅಲ್ಲಿ ತಿಳಿಸಿದೆ. ಯೋಗೇಶ್ ಗೌಡ ಅವರ ಸಹೋದರ ಗುರುನಾಥ್ಗೂ ಕೂಡ ಪರಿಹಾರದಲ್ಲಿ ಪಾಲು ಸಿಗಬೇಕು. ಯೋಗೇಶ್ ಗೌಡ ಸಹೋದರರಿಗೂ ಪಾಲು ಸಿಗಬೇಕು. ಶಿಕ್ಷೆ ಪ್ರಕಟವಾಗ್ತಿದ್ದಂತೆ ವಿನಯ್ ಕುಲಕರ್ಣಿ ಕಣ್ಣೀರನ್ನ ಹಾಕಿದ್ರು ಕೋರ್ಟ್ ಹಾಲ್ನಲ್ಲೇ ವಿನಯ್ ಕುಲಕರ್ಣಿ ಕಣ್ಣೀರನ್ನ ಹಾಕಿದ್ರು. ಅಪರಾಧಿ ಅಂತ, ದೋಷಿ ಅಂತ ಪ್ರೂವ್ ಆಗ್ತಿದ್ದಂಗೆ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ರು. ಮೊನ್ನೆಯಿಂದಲೂ ಕೂಡ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಣೆ ಮಾಡೋದನ್ನ ಮುಂದೂಡ್ತಾನೆ ಇತ್ತು ಕೋರ್ಟು. ಅದೇ ಒಂಥರ ಮಾನಸಿಕ ಹಿಂಸೆ, ಅದೇ ಒಂದು ದೊಡ್ಡ ಶಿಕ್ಷೆ ಆಗಿತ್ತು. ಆದ್ರೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ 10 ವರ್ಷಗಳ ಹಿಂದಿನ ಕೊಲೆ ಪ್ರಕರಣ ಇದು. ಈಗ ತೀರ್ಪು ಬಂದಿದೆ. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯ ಹಿನ್ನೆಲೆ ವಿನಯ್ ಕುಲಕರ್ಣಿಯ ಶಾಸಕ ಸ್ಥಾನ ಅನರ್ಹ ಆಗುತ್ತೆ. ಇನ್ನು ಮುಂದೆ ಆತ ಶಾಸಕರಾಗಿರೋದಕ್ಕಾಗಲ್ಲ, ಆ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕಾಗತ್ತೆ. ಧಾರವಾಡ ಗ್ರಾಮೀಣ ಶಾಸಕರಾಗಿದ್ದಾರೆ ವಿನಯ್ ಕುಲಕರ್ಣಿ. 2 ವರ್ಷಕ್ಕಿಂತ ಹೆಚ್ಚು ಸಮಯದ ಶಿಕ್ಷೆ ಆದ್ರೆ ಶಾಸಕ ಸ್ಥಾನ ಆಟೋಮ್ಯಾಟಿಕ್ ಆಗಿ ಅನರ್ಹಗೊಳ್ಳುತ್ತೆ. ಕೋರ್ಟ್ ಆದೇಶ ಸಿಕ್ಕ ಬಳಿಕ ಶಾಸಕ ಸ್ಥಾನದಿಂದ ವಿನಯ್ ಕುಲಕರ್ಣಿಯನ್ನ ಅನರ್ಹಗೊಳಿಸಲಾಗುತ್ತೆ. ಅದಾದ ಮೇಲೆ ಅವ್ರಿಗೂ ಹೆಚ್ಚಿನ ಹೈಕೋರ್ಟ್ಗೂ ಅಪೀಲ್ ಹೋಗ್ಬೋದು, ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಕಾನೂನು ಹೋರಾಟ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಆದರೆ ಅದನ್ನ ಶಾಸಕರಾಗಿತ್ಕೊಂಡು ಅವ್ರು ಹೋರಾಟ ಮಾಡೋದಕ್ಕೆ ಅವಕಾಶ ಇಲ್ಲ. ಶಾಸಕ ಸ್ಥಾನದಿಂದ ವಿನಯ್ ಕುಲಕರ್ಣಿಯನ್ನ ಅನರ್ಹಗೊಳಿಸಲಾಗುತ್ತೆ. ಅಲ್ಲಿಗೆ ಅವರ ರಾಜಕೀಯ ಭವಿಷ್ಯ ದಿ ಎಂಡ್ ಅಂತ ಅಂದ್ಕೊಂಡ್ರು ತಪ್ಪಾಗೋದಿಲ್ಲ. ಸದ್ಯಕ್ಕಂತೂ ಅವರ ರಾಜಕೀಯ ಭವಿಷ್ಯ ಇಲ್ಲಿಗೆ ಮುಗೀತು ಅಂತಾನೆ ಅಂದ್ಕೊಳ್ಬೇಕು. 10 ವರ್ಷಗಳ ಹಿಂದಿನ ಪ್ರಕರಣ ಇದು. 2016 ಜೂನ್ 15ರಂದು ನಡೆದಿದ್ದಂಥ ಪ್ರಕರಣ ಇದು. ಯೋಗೇಶ್ ಗೌಡ ಪ್ರಕರಣ 2019ರಲ್ಲಿ ಇದು CBIಗೆ ಬರುತ್ತೆ. ಯಡಿಯೂರಪ್ಪ ಗವರ್ನಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಈ ಪ್ರಕರಣವನ್ನ CBI ತನಿಖೆಗೆ ವಹಿಸಲಾಗುತ್ತೆ ಯೋಗೇಶ್ ಗೌಡ ಕುಟುಂಬದ ಒತ್ತಾಯದ ಮೇರೆಗೆ. ಅಲ್ಲಿವರೆಗೂ ಅಲ್ಲಿನ ಉಪನಗರ ಪೊಲೀಸರು ಏನ್ ಮಾಡ್ಬಿಟ್ಟಿರ್ತಾರೆ, ಇದು ಯಾವುದೋ ರಿಯಲ್ ಎಸ್ಟೇಟ್ ಕೆಲಸಕ್ಕೋ ಅಥವಾ ಯಾವುದೋ ಆಸ್ತಿ ವಿವಾದಕ್ಕೆ ಆಗಿರೋ ಕೊಲೆ ಅಂತ ಹೇಳ್ಬಿಟ್ಟಿರ್ತಾರೆ. ಹಂಗೆ ಚಾರ್ಜ್ ಶೀಟ್ ಕೂಡ ಹಾಕಿರ್ತಾರೆ. ಆದರೆ ಯೋಗೇಶ್ ಗೌಡ ಕುಟುಂಬಸ್ಥರ ಒತ್ತಾಯದ ಮೇರೆಗೆ ಧಾರವಾಡಕ್ಕೆ ಯಡಿಯೂರಪ್ಪ ಅವರು ಒಂದ್ಸಲಿ ಹೋದಾಗ ಅಲ್ಲಿ ಹೇಳ್ತಾರೆ, ನಾನು ನಿಮ್ಮ ಪರವಾಗಿ ನಿಂತ್ಕೊಳ್ತೀನಿ ಅಂತ ಹೇಳಿದಾಗ ಅವ್ರು ಕೊಟ್ಟ ಮಾತಿನಂತೆ ಇದನ್ನ CBIಗೆ ತನಿಖೆಗೆ ವಹಿಸ್ತಾರೆ. CBI ತನಿಖೆ ನಡೆಸಿ 2020ರಲ್ಲಿ ಮೊದಲ ಬಾರಿಗೆ ವಿನಯ್ ಕುಲಕರ್ಣಿಯನ್ನ ಅರೆಸ್ಟ್ ಮಾಡುತ್ತೆ CBI. ಈ ಪ್ರಕರಣದಲ್ಲಿ ಹೋರಾಟ ನಡೆಸಿದಂತ ಬಸವರಾಜ್ ಕೊರ್ವರ್ ಅವರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಈ ಶಿವಾನಂದ್ ಬಿರಾದರ್ ಅನ್ನುವಂಥವ್ರು ಏನು ಮಾಫಿ ಸಾಕ್ಷಿಯಾಗಿ ಆಮೇಲೆ ಕೋರ್ಟ್ ಅಲ್ಲಿ ಹಾಸ್ಟೆಲ್ ಆಗ್ತಾರೋ ಅದ್ರ ಮೇಲೂ ಕೂಡ ಕ್ರಮಕ್ಕೆ ನ್ಯಾಯಾಲಯ ಆದೇಶ ಮಾಡಿದೆ. ಈಗ ನಾವು ಕೇಳ್ಪಟ್ಟಂಗೆ ಇನ್ನೂ ಕೂಡ ಅದ ಆದೇಶದ ಪ್ರತಿ ಸಿಕ್ಕಿಲ್ಲ. ಅದಲ್ದೇನೆ 2ರಿಂದ 17ರವರೆಗೆ ಏನು ಆರೋಪಿಗಳಿದ್ರು ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಚನ್ನಕೇಶವ ಟಿಂಗ್ರಿಕರನ್ನ ಹೊರತುಪಡಿಸಿ ಎಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗಿದೆ ಅಂತ ಹೇಳಿ ಈಗ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಚನ್ನಕೇಶವ ಟಿಂಗ್ರಿಕರ್ ಅವರಿಗೆ 7 ವರ್ಷ ಶಿಕ್ಷೆ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ ನಮ್ಗೆ. ಸೊ ಇದು ಸ್ವಾಗತಾರ್ಹ. ನಾವು ಮೊದಲಿನಿಂದನೂ ಇದೇ ಬೇಡಿಕೆ ಇಟ್ಟು ಇದು CBI ತನಿಖೆಗೆ ಹೋಗಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ನ್ಯಾಯಾಲಯದಿಂದ ಪೊಲೀಸ್ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಯಾವ್ಯಾವ ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಇಂತಹ ಪ್ರಕರಣಗಳನ್ನ ಹತ್ತಿಕ್ಕುವ ಒಂದು ಪ್ರಯತ್ನ ಮಾಡ್ತಾರೋ, ಮತ್ತೆ ರಾಜಕಾರಣಿಗಳ ಮಾತು ಕೇಳಿ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ಕೆಲಸ ಮಾಡ್ತಾರೋ ಅವರಿಗೆಲ್ಲರಿಗೂ ಒಂದು ಪಾಠ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಈ ಹೋರಾಟವನ್ನು ಆರಂಭ ಮಾಡಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ ನಾವು ಯೋಗೇಶ್ ಗೌಡರ ಕುಟುಂಬಕ್ಕೆ, ಯೋಗೇಶ್ ಗೌಡರ ಸಾವಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಈ ಒಂದು ಆದೇಶದಿಂದ ನನಗೆ ಸಂತೋಷನೂ ಆಗಿಲ್ಲ, ದುಃಖನೂ ಆಗಿಲ್ಲ. ಆದರೆ ಇಂತಹ ಒಂದು ಐತಿಹಾಸಿಕ ಪ್ರಕರಣವನ್ನು CBIಗೆ ಕೊಡಿಸುವುದರಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದ್ದೇನೆ.
ನಾ ಎಲ್ಲರ ಜೊತೆ ನಿಂತು ಹೋರಾಟ ಮಾಡಿದ್ದೇನೆ ಅನ್ನುವಂತ ಹೆಮ್ಮೆ ನನಗಿದೆ. ಈ ಶಿವಾನಂದ್ ಬಿರಾದರ್ ಅನ್ನುವಂಥವ್ರು ಏನು ಮಾಫಿ ಸಾಕ್ಷಿಯಾಗಿ ಆಮೇಲೆ ಕೋರ್ಟ್ ಅಲ್ಲಿ ಹಾಸ್ಟೆಲ್ ಆಗ್ತಾರೋ ಅದ್ರ ಮೇಲೂ ಕೂಡ ಕ್ರಮಕ್ಕೆ ನ್ಯಾಯಾಲಯ ಆದೇಶ ಮಾಡಿದೆ. ಈಗ ನಾವು ಕೇಳ್ಪಟ್ಟಂಗೆ ಇನ್ನೂ ಕೂಡ ಅದ ಆದೇಶದ ಪ್ರತಿ ಸಿಕ್ಕಿಲ್ಲ. ಅದಲ್ದೇನೆ 2 ರಿಂದ 17ರವರೆಗೆ ಏನು ಆರೋಪಿಗಳಿದ್ರು ಅದರಲ್ಲಿ ಗಂಭೀರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಯಾಕೆ ಗೊತ್ತಾ, ದುಡ್ಡಿದೆ, ನಾವು MLA ಆಗ್ಬಿಟ್ಟಿದೀವಿ, ಇವತ್ತೊಂದು ಗ್ರಾಮ ಪಂಚಾಯತಿ ಮೆಂಬರ್ನೇ ಹಿಡಿಯೋಕ್ಕಾಗಲ್ರಿ, ಸರ್ಕಾರನೇ ನಮ್ಮದು ಅಂತ ಆಡ್ತಾರೆ. ನಾವು ಏನು ಬೇಕಾದ್ರೂ ಮಾಡ್ಬೋದು, ಕೊಲೆ ಮಾಡಿ ನಾವು ತಪ್ಪಿಸ್ಕೊಳ್ಬಹುದು, ನಾವು ಸಾರ್ವಜನಿಕ ಬದುಕಿನಲ್ಲಿದ್ದು ಹೆಂಗೆ ಬೇಕಾದರೂ ನಡ್ಕೊಳ್ಬಹುದು ಅನ್ನೋ ಧೋರಣೆ ಇದೆಯಲ್ಲ, ಅಟ್ಲೀಸ್ಟ್ ಇಂಥ ತೀರ್ಪುಗಳಿಂದಾದರೂ ಆ ಧೋರಣೆ ಬದಲಾಗುತ್ತಾ? ಐ ಡೋಂಟ್ ನೋ. ಶಾಸಕರುಗಳು, ಇನ್ಫ್ಯಾಕ್ಟ್ ಜನಪ್ರತಿನಿಧಿಗಳು ಒಟ್ಟಾರೆಯಾಗಿ ನೀವುಗಳು ಜನಪ್ರತಿನಿಧಿಗಳೇ ಹೊರತು ನೀವು ರೌಡಿಗಳ ಥರ ವರ್ತಿಸೋಕೆ ಹೋದರೆ ಏನೆಲ್ಲ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗಬೇಕಾಗುತ್ತೆ. ಎಷ್ಟು ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಹಿರಿಯರು ನಾಗರಾಜ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹೈಕೋರ್ಟ್ ವಕೀಲರು ಸುನಿಲ್ ಕುಮಾರ್ ಅವರು ಕೂಡ ಇದ್ದಾರೆ. ಸುನಿಲ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಮೇಡಮ್. ನಾನು ಮೊದಲಿಗೆ ಸುನಿಲ್ ಅವ್ರ ಹತ್ರನೇ ಮಾತಾಡ್ಬಿಡ್ತೀನಿ ಸರ್. ವಕೀಲರ ಹತ್ರನೇ ಒಂದು ರಿಯಾಕ್ಷನ್ ತೊಗೊಂಡು ಆಮೇಲೆ ನಾಗರಾಜ್ ಸರ್ ಹತ್ರ ಮಾತನಾಡ್ತೀನಿ. ಸರ್, ಇದು ನಾನು ಫಸ್ಟ್ ಆಫ್ ಆಲ್ ಪ್ರಾಸಿಕ್ಯೂಷನ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸುನಿಲ್ ಜಿ. ಯಾಕೆಂದರೆ ತುಂಬಾ ಸ್ಟ್ರಾಂಗ್ ಆಗಿ ವಾದವನ್ನು ಮಂಡಿಸಿದ್ರು ಮತ್ತು CBI ಏನೆಲ್ಲ ತನಿಖೆ ಮಾಡಿ ಚಾರ್ಜ್ ಶೀಟ್ ಆಗಿತ್ತು ಅದನ್ನು ಕೋರ್ಟ್ಗೆ ಅದನ್ನು ಸಾಬೀತುಪಡಿಸುವಲ್ಲಿ ಮತ್ತು ಅದನ್ನು ಕನ್ವಿನ್ಸ್ ಮಾಡುವಲ್ಲಿ ಪ್ರಾಸಿಕ್ಯೂಷನ್ ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ನೀವೊಬ್ಬ ವಕೀಲರಾಗಿ ಈ ಪ್ರಕರಣವನ್ನು ಹೇಗೆ ನೋಡ್ತೀರಿ ಸುನಿಲ್ ಜಿ? ಅಂದರೆ ಜನಸಾಮಾನ್ಯರಿಗೆ ಏನು ಅನ್ಸುತ್ತೆ, MLA ಆದರೂ ಏನು ಮಾಡೋಕ್ಕಾಗ್ಲಿಲ್ವಾ ಅಂತ ಅನ್ಸುತ್ತೆ. ಅಂದರೆ ಹಣ ಇರಲಿ, ಅಂತಸ್ತಿರಲಿ, ಅಧಿಕಾರ ಇರಲಿ, ಕಾನೂನಿನ ಅಡಿಯಲ್ಲಿ ಎಲ್ಲರೂ ಒಂದೇ, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸಲೇಬೇಕು ಅನ್ನೋದಕ್ಕೆ ಈ ಪ್ರಕರಣ ಮತ್ತೊಂದು ಉದಾಹರಣೆಯಾಗಿ ನಿಂತ್ಕೊಂಡಿದೆ. ಖಂಡಿತ ಮೇಡಮ್, ನೀವು ಹೇಳಿದ ಸತ್ಯ. ದಿಸ್ ಇಸ್ ಎ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅಂತ ನಾನು ಹೇಳ್ತೀನಿ. ಬಿಕಾಸ್ CBI ಅವರು ಅದ್ಭುತವಾದಂತ ಇನ್ವೆಸ್ಟಿಗೇಷನ್ ಅನ್ನು ಮಾಡಿದ್ದಾರೆ. ಸುದೀರ್ಘವಾಗಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಸಾಕ್ಷಿಗಳನ್ನೆಲ್ಲ ಬೆದರಿಕೆ ಹಾಕ್ತಿದ್ರು, ಅವ್ರಿಗೊಂದು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಮತ್ತೆ ಎಷ್ಟೋ ಜನ ಸಾಕ್ಷಿಗಳು, ಐ ವಿಟ್ನೆಸ್ ಗಳು ಕೋರ್ಟ್ ಬಂದು ಹಾಸ್ಟೈಲ್ ಆಗ್ತಾ ಇದ್ರು. ಅಲ್ಲಿ ವಿನಯ್ ಕುಲಕರ್ಣಿ ಅವರ ಪ್ರಭಾವ ಎಷ್ಟು ಮಟ್ಟಿಗಿತ್ತು ಅನ್ನೋದಾದ್ರೆ ಈವನ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಚೇಂಜ್ ಮಾಡ್ಬಿಡ್ತಾರೋ. ಯಾರು ತುಂಬಾ ಸ್ಟ್ರಾಂಗ್ ಆಗಿ ಹಾನೆಸ್ಟ್ ಆಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೋ ಅವರು ಕೂಡ ಬದಲಾವಣೆ ಆಗ್ಬಿಡ್ತಾರೆ. ಅದನ್ನು ಕೂಡ CBI ತನ್ನ ಡಿಟೇಲ್ ಆರ್ಗ್ಯುಮೆಂಟ್ ಅಲ್ಲಿ ಕೂಡ ಮೆನ್ಷನ್ ಮಾಡ್ತಾ ಬರ್ತಾರೆ. ಎಷ್ಟು ಪ್ರಭಾವ ಬಳಸಿದ್ದಾರೆ ಮತ್ತು ಹೇಗೆ ಹಣಕಾಸು ಕೊಟ್ಟು ಒಂದು ಪ್ಲಾನ್ ಅನ್ನು ಮಾಡಿ, ಕಾನ್ಸ್ಪಿರಸಿಯನ್ನು ಮಾಡಿ, ಆತನಿಗೆ ಮೋಟಿವ್, ನಾವು ಸಾಮಾನ್ಯ ಕೊಲೆ ಕೇಸ್ ಅಂತ ಬಂದಾಗ ಒಂದು ಮೋಟಿವ್ ಅಲ್ಲಿಂದ ಶುರು ಆಗ್ತದೆ. ಇವರಿಬ್ಬರಿಗೂ ಇದು ಮೋಟಿವ್ ಏನು, ಈ ಕೊಲೆಗೆ ಮೋಟಿವ್ ಏನು, ಅಲ್ಲಿಂದ ಅವರು ಸಣ್ಣ ಸಣ್ಣ ಜಾಡನ್ನ ಹಿಡಿತಾ ಹೋಗ್ತಾರೆ. ಆಗ ಗೊತ್ತಾಗುತ್ತೆ ಯೋಗೇಶ್ ಗೌಡ್ರಿಗೂ ಮತ್ತು ಇವ್ರಿಗಿದ್ದಂತ ರಾಜಕೀಯ ವೈಷಮ್ಯ, ಇಬ್ಬರಿಗೂ ಮತ್ತು ಪಂಚಾಯತಿ ಸಭಾಂಗಣದಲ್ಲಿ ಆದಂತ ವಾಗ್ಯುದ್ಧ ಆಗುತ್ತೆ ಇಬ್ಬರಿಗೂ. ಆಗ ನಾನ್ ನಿನ್ ಬಿಡೋದಿಲ್ಲ ಅಂತ ಇವ್ರು, ನಾನ್ ಬಿಡೋದಿಲ್ಲ ಅಂತ ಇವ್ರು, ಅಲ್ಲಿಂದ ಶುರು ಆದಂತ ಕತೆ. ಕೊನೆಯದಾಗ ಒಬ್ಬ ಪೊಲೀಸ್ ಅಧಿಕಾರಿ ಅಕ್ಯೂಸ್ ನಂಬರ್ 19, ವೆರಿ ಸರ್ಪ್ರೈಸಿಂಗ್ ಅದು, ಅವರು ಚೆನ್ನಕೇಶ್ವರ್ ಟಿಂಕರ್ಕರ್ ಅನ್ನೋರು ಅವ್ರನ್ನು ಕೂಡ ಅಕ್ಯೂಸ್ಡ್ ಅನ್ನು ಮಾಡ್ತಾರೆ. ಆ ಪೊಲೀಸ್ ಅಧಿಕಾರಿ ಕೂಡ ಅನೇಕ ವಿಟ್ನೆಸ್ ಗಳನ್ನ ಕರ್ಕೊಂಡ್ಬಂದು ಇವ್ರ ಮುಂದೆ ನಿಲ್ಲಿಸಿ, ಇವ್ರು ಹೇಳ್ದಂಗೆ ಕೇಳಬೇಕು, ಇಲ್ಲ ನಿಮಗೆ ಬೆದರಿಕೆ ಹಾಕ್ತಿವಿ ಅಥವಾ ನಿಮಗೆ ಕೇಸ್ ಹಾಕ್ತಿವಿ ಅಂತ ಹೇಳಿ ಅವ್ರ ಜೊತೆ ಶಾಮೀಲಾಗುವಂಥದ್ದು ಎಲ್ಲವನ್ನೂ CBI ಅದ್ಭುತವಾದಂತ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ನೀವು ಹೇಳ್ದಂಗೆ ಮೊದಲು ಹ್ಯಾಟ್ಸ್ ಆಫ್ ಟು ದಿ CBI ಇನ್ವೆಸ್ಟಿಗೇಷನ್. ಎರಡನೇದು ಪ್ರಾಸಿಕ್ಯೂಷನ್ ಅವರು ತುಂಬಾ ಅದ್ಭುತವಾಗಿ ನ್ಯಾಯಾಧೀಶರಿಗೆ ಮನದಟ್ಟು ಮಾಡಿದ್ದಾರೆ. ಇದೆಲ್ಲದಕ್ಕೂ ಮೂಲ ಸೂತ್ರಧಾರರು ವಿನಯ್ ಕುಲಕರ್ಣಿಯವರು. ಅವ್ರಿಗಿದ್ದಂತ ರಾಜಕೀಯ ವೈಷಮ್ಯ ಜೊತೆಲಿ ಅವರ ಮೆಟರ್ನಲ್ ಅಂಕಲ್ ಅಂದ್ರೆ ಅವ್ರ ಮಾವ ಯಾರು ಅಕ್ಯೂಸ್ ನಂಬರ್ 16 ಒಬ್ಬರಿದ್ದಾರೆ, ಯಾರು ಚಂದ್ರಶೇಖರ್ ಇಂಡಿಯನ್ ಅವರು, ಅವ್ರ ಕಡೆಯಿಂದ ಇವರೆಲ್ಲ ಮಾಡಿಸ್ತಾ ಹೋಗ್ತಾರೆ. ಇದಕ್ಕೆ ಹಣಕಾಸಿನ ಸೌಲಭ್ಯ, ಆಚೆಯಿಂದ ಟೀಮ್ ತಗೊಂಡ್ಬಂದಂಥದ್ದು, ರೆಸಾರ್ಟ್ ನಲ್ಲಿ ಬುಕ್ ಮಾಡಿ ಅವ್ರನ್ನ ಇರಿಸಿದಂಥದ್ದು, ಕೊನೆಗೆ ಮರ್ಡರ್ ಆದ ನಂತರ ಕೂಡ ಅಲ್ಲೂ ಕೂಡ ಒಂದು 15 ನಿಮಿಷ ಆದ್ಮೇಲೆ ಮತ್ತೆ ಆರೋಪಿಗಳು ಮತ್ತೆ ಬಂದು ನೋಡ್ತಾರೆ, ಆತ ಬದುಕಿದನೋ ಸತ್ತಿದನೋ ಇಲ್ವೋ ಅಂತ ಅದನ್ನು ಕೂಡ ಮತ್ತೆ ಗಮನಿಸ್ಕೊಂಡು ಹೋಗ್ತಾರೆ. ಮತ್ತು CCTV ಫುಟೇಜ್, ಅದೇ ಜಿಮ್ ನಲ್ಲಿ ಕೆಳಗಡೆ CCTV ಫುಟೇಜ್ ಇದ್ರೂ ಕೂಡ ಆ ಇನ್ವೆಸ್ಟಿಗೇಷನ್ ಆಫೀಸರ್ ಪಕ್ಕದ ಮನೆ CCTV ಫುಟೇಜ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದು ಕೂಡ ಬಹಳಷ್ಟು ಅನುಮಾನಕ್ಕೆ ಎಡೆ ಕೊಡ್ತದೆ. ಇವೆಲ್ಲವೂ ಏನಾಗ್ತದೆ, ರಾಜಕೀಯ ಅಧಿಕಾರ. ಆ ಇನ್ಸಿಡೆಂಟ್ ಆದಂತ 2016 ನಲ್ಲಿ ವಿನಯ್ ಕುಲಕರ್ಣಿ ಅವರು ಸಚಿವರು ಕೂಡ ಆಗಿರ್ತಾರೆ. ಈ ವಾಸ್ ದಿ ಮಿನಿಸ್ಟರ್ ಫಾರ್ ಮೈನ್ಸ್ ಅಂಡ್ ಜಿಯಾಲಜಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಫಾರ್ ಧಾರವಾಡ. ಎಷ್ಟು ಪ್ರಭಾವ ಇರುತ್ತೆ ಅಂದ್ರೆ ಇಡೀ ಪೊಲೀಸ್ ವ್ಯವಸ್ಥೆ ಅವರ ಕೈಲಿರುತ್ತೆ. ಹಾಗಾಗಿ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಸಾಕ್ಷಿಗಳನ್ನ ತಿರುಚುವಂಥದ್ದು, ಬೆದರಿಕೆ ಹಾಕ್ತಂಥದ್ದು ಎಲ್ಲವನ್ನೂ ಮಾಡ್ತಾರೆ. ಕೊನೆಗೆ ನೀವು ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ, ಎಷ್ಟೇ ಪ್ರಭಾವಿಯಾಗಿದ್ರು ಕೂಡ ಜನಸಾಮಾನ್ಯರಿಗೂ ಕೂಡ ನ್ಯಾಯ ಸಿಗ್ಲೇಬೇಕು, ನ್ಯಾಯ ಸಿಗುತ್ತೆ. ಅದು ಈ ನ್ಯಾಯಾಲಯದಲ್ಲಿ ಈ ತೀರ್ಪಿನ ಮುಖಾಂತರ ತೋರಿಸಿದೆ. ಎಲ್ಲರಿಗೂ ಒಂದೇ ನ್ಯಾಯ ಮತ್ತು ಆ ವಿಕ್ಟಿಮ್ ಯಾರಿದ್ರು ಯೋಗೇಶ್ ಗೌಡ್ರ ಪರಿವಾರಕ್ಕೆ ಇವಾಗ ಖಂಡಿತವಾಗ್ಲೂ ಒಳ್ಳೇದಾಗಿದೆ, ಆ ನ್ಯಾಯ ಸಿಕ್ಕಿದೆ ಅಂತ ನನ್ನ ಅಭಿಪ್ರಾಯ. ಐ ಥಿಂಕ್ ಸುನಿಲ್ ಜಿ, ನಾನು ಇದರಲ್ಲಿ ಇನ್ನೊಂದು ಹೇಳಬೇಕು. ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ, ಸರ್ಕಾರಗಳು ಈ ಬಂದಾಗ ಇಂತಿಷ್ಟು ಪ್ರಕರಣಗಳನ್ನ ಹಿಂದೆ ತಗೊಳ್ಳೋದಿರುತ್ತೆ, ದ್ವೇಷದ ಮೇಲೆ ಇನ್ನೇನೋ ಮಾಡೋದಿರುತ್ತೆ, ಇಂಥವೆಲ್ಲ ಸರ್ಕಾರಗಳಲ್ಲಿ ನೋಡ್ತಾ ಇರ್ತೀವಿ. ಈ ಒಂದ್ ಸರ್ಕಾರ ಬಂದಾಗ ಒಂದ್ ಕೇಸ್ನ ವಾಪಸ್ ತಗೊಳುತ್ತೆ, ಇನ್ನೊಂದ್ ಸರ್ಕಾರ ಬಂದಾಗ ಇನ್ನೊಂದು ಕೇಸ್ನ ಫಿಟ್ ಮಾಡುತ್ತೆ, ಇವೆಲ್ಲ ನೋಡ್ತಾ ಇರ್ತೀವಿ. ಆದ್ರೆ ನಾನು ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರ ಗವರ್ನಮೆಂಟ್ ಅನ್ನ ಕೂಡ ನೆನಪಿಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ CBIಗೆ ಈ ಪ್ರಕರಣವನ್ನ ಹಸ್ತಾಂತರ ಮಾಡಿದ್ರಲ್ಲಿ ಯಡಿಯೂರಪ್ಪ ಅವರ ಗವರ್ನಮೆಂಟ್ ನ ಪಾತ್ರ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ.
ಖಂಡಿತ ಆ ಕುಟುಂಬದ ಜೊತೆ ನಿಂತ್ಕೊಂಡಿದ್ದು ಖಂಡಿತ ಖಂಡಿತ ಸಿಬಿಐ ಇನ್ವೆಸ್ಟಿಗೇಷನ್ ಕೊಡ್ತೀನಿ ಅಂತ ಅವ್ರ ಭಾಷಣದಲ್ಲೂ ಕೂಡ ಯಡಿಯೂರಪ್ಪನವರು ಹೇಳ್ತಾರೆ. Yes, ಮತ್ತು ಇನ್ನೊಂದು ವಿಚಾರನ ಮೇಡಮ್ ಅಮಿತ್ ಶಾ ಅವರು ಭಾಷಣದಲ್ಲೂ ಇದು ಒಂದು ಪ್ರಸ್ತಾವ ಬಂದಿದೆ. ಅಮಿತ್ ಶಾ ಅವರು ಕೂಡ ಹುಬ್ಬಳ್ಳಿಯಲ್ಲಿ ಒಂದ್ಸರಿ ಬಂದಾಗ ನಾವು ಖಂಡಿತ ಈ ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನು ಲಾಜಿಕಲ್ ಎಂಡ್ ತಗೊಂಡು ಹೋಗ್ತೀವಿ, ಯಡಿಯೂರಪ್ಪನವರು ಹೇಳಿದ್ದಾರೆ ಅಂತ ಹೇಳಿ ಸಿಬಿಐಗೂ ಒಂದು ಇನ್ವೆಸ್ಟಿಗೇಷನ್ ಕೊಟ್ಟಾಗ ಅಲ್ಲೂ ಕೂಡ ವಿನಯ್ ಕುಲಕರ್ಣಿ ಅವರು ಸುಮ್ಮನೆ ಇರೋದಿಲ್ಲ. ಸುಪ್ರೀಂ ಕೋರ್ಟ್ ಅವ್ರಿಗೂ ಅದನ್ನ ಚಾಲೆಂಜ್ ಮಾಡ್ಕೊಂಡು ಹೋಗ್ತಾರೆ. ಸಿಬಿಐ ತನಿಖೆ ಕೊಟ್ಟದ್ದೇ ತಪ್ಪು, ಸಿಬಿಐ ತನಿಖೆಗೆ ಯಾಕೆ ನೀವು ಕೊಡ್ತಿದ್ದೀರಿ ಹಾಗೆ ಹೀಗೆ ಅಂತ ಅದನ್ನೂ ಬಿಡೋದಿಲ್ಲ. ಅವರ ಮುಂದೆ ಇದ್ದಂತ ಎಲ್ಲ ಕಾನೂನಾತ್ಮಕವಾದಂತ ಆಪ್ಷನ್ಸ್ ಗಳನ್ನ ಬಳಸ್ಕೊಂಡು ಈ ಕೇಸನ್ನ ದಿಕ್ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಕೊನೆಯದಾಗಿ ನ್ಯಾಯ ಗೆದ್ದಿದೆ ಅಂತ ನನ್ನ ಅಭಿಪ್ರಾಯ. ಎಸ್, ನಮ್ಮ ಜೊತೆಗೆ ಹೋರಾಟಗಾರರಾದಂತಹ ಬಸವರಾಜ್ ಕೊರವರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಓಕೆ, ನಾನು ಅವರನ್ನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ನಾಗರಾಜ್ ಸರ್ ಇದ್ದಾರೆ. ನಾಗರಾಜ್ ಸರ್, ನಿಮ್ಮ ಒಂದು ಪೀರಿಯಡ್ ಅಲ್ಲೂ ನೀವು ಬಹಳಷ್ಟು ಪ್ರಕರಣಗಳನ್ನ ನೋಡಿರ್ತೀರಿ, ಇನ್ವೆಸ್ಟಿಗೇಷನ್ ಮಾಡೋದನ್ನ ನೋಡಿರ್ತೀರಿ ಎಲ್ಲವಂತ. ಬಟ್ ಈ ಪ್ರಕರಣ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಪರ್ಸನಲಿ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರು, ಇಲ್ಲಿ ಪೊಲೀಸರೇ ಪ್ರಕರಣದ ದಿಕ್ಕು ತಪ್ಪಿಸುವಂತ ಪ್ರಯತ್ನಗಳು ಆಗಿದ್ದು ಕೂಡ ಇದೆ. ಈ ಕೇಸಲ್ಲಿ ಒಬ್ಬ ಪೊಲೀಸರಿಗೂ ಕೂಡ 7 ವರ್ಷಗಳ ಶಿಕ್ಷೆ ಆಗಿರೋದು ಕೂಡ ಇದೆ. ಏನ್ ಹೇಳ್ತೀರಿ? ನೋಡಿ, ನಾನು ನೋಡಿಲ್ಲ, ಮಾಡಿದ್ದೀನಿ. ಯಾಕೆಂದರೆ ನಾವು 37 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವರು. ಈ ಥರದ್ದು ಎಲ್ಲದನ್ನು ನೋಡಿದ್ದೀನಿ. ಆದರೆ ನಾನು ಮಾಡುವಂಥ ಕೆಲಸಗಳನ್ನು ಮಾತ್ರ ನಿಷ್ಠೆಯಿಂದ ಮಾಡಿದ್ದೀನಿ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಮಾಧ್ಯಮದ ಮುಂದೆ ಹೇಳ್ತಾ ಇರಬೇಕಾದ್ರೆ ಸುಳ್ಳು ಹೇಳಲಿಕ್ಕೆ ಆಗಲ್ಲ. ಮತ್ತು ಜನ ನಂಬ್ತಾರೆ, ನಂಬೋದು ಬಿಡೋದು ಅವ್ರಿಗೆ ಬಿಡ್ತದೆ. ಇವಾಗ ನೋಡಿ, ಪೊಲೀಸ್ ಅಂದರೆ ನಾವು ರಕ್ಷಣೆ ಕೊಡುವಂಥವ್ರು, ಒಬ್ಬ ಶಾಸಕ ಅಂದ್ರೇನು ಕಾನೂನು ಮಾಡೋಂಥವ್ರು. ಕಾನೂನು ಮಾಡೋರು ಮತ್ತು ಕಾನೂನು ಜಾರಿಗೊಳಿಸೋರು ಒಂದಾದರೆ ಏನೆಲ್ಲ ಮಾಡ್ಬೋದು ಅಂತ ಅಂದ್ಕೊಂಡಿರ್ಬೋದು ಅವರು. ಆದರೆ ನೆಲದ ಕಾನೂನೇನಿದೆ ಅದನ್ನು ನಾನು ಬದಲಾಯಿಸೋಕ್ಕಾಗಲ್ಲ, ನೀವು ಬದಲಾಯಿಸೋಕ್ಕಾಗಲ್ಲ. ಇವತ್ತು ಸಾರ್ವಜನಿಕರು, ಅದರಲ್ಲೂ ಒಂದು ಪ್ರುಡೆಂಟ್ ಮ್ಯಾನ್ ಏನು ಹೇಳ್ತಾನೆ ಅಂದರೆ, ನ್ಯಾಯ ಸತ್ತೋಗಿದೆಯಾ ನಮ್ಮ ದೇಶದಲ್ಲಿ ಅನ್ನೋ ರೀತಿ ಯೋಚನೆ ಮಾಡ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಲ್ಲ, ನ್ಯಾಯ ಸತ್ತಿಲ್ಲ, ನ್ಯಾಯ ಬದುಕಿದೆ ಅಂತ ಎತ್ತಿ ತೋರಿಸ್ತಾರೆ ಈಗ ಈ ಪ್ರಕರಣದಲ್ಲಿ. ಯಾಕಂದರೆ ಸಾಕಷ್ಟು ಈನಸ್ ಕೇಸಸ್ಸಲ್ಲಿ ನಾನು ನೋಡಿದಾಗೆ ಅಕ್ವಿಟ್ ಆಗ್ತಾಯಿದ್ದಾವೆ, ಅಷ್ಟೇ ಸುದ್ದಿ ಕೇಳ್ತಾ ಇದ್ದೀವಿ. ಇಲ್ಲ ಅಂದರೆ ಮ್ಯಾನಿಪ್ಯುಲೇಷನ್ಸ್ ಆಗ್ತಾಯಿದ್ದಾವೆ ಅಂತ ಕೇಳ್ತಾ ಇದ್ದೀವಿ. ಹೀಗೆ ಇತ್ತೀಚೆಗಷ್ಟೇ ಒಂದು ನಟರ ಒಂದು ಕೇಸ್ ತೆಗೆದುಕೊಂಡ್ರೆ ಎಷ್ಟೊಂದು ಚೀಮಾರಿ ಹಾಕಿದ್ರು ಹೈಕೋರ್ಟಿನ ಒಂದು ಪ್ರಕರಣ, ಒಂದು ಬೇಲ್ ಕೊಟ್ಟಂಥ ಒಂದು ಪ್ರಕರಣದಲ್ಲಿ. ಹೀಗೆ ಅನೇಕ ಮ್ಯಾನಿಪ್ಯುಲೇಷನ್ಸು ಕೋರ್ಟ್ ಲೆವೆಲಲ್ಲೂ ಕೂಡ ಇಂಟರ್ಫಿಯರ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಬೇಜವಾಬ್ದಾರಿ ಕೆಲಸ ಅಂತ ನನಗನ್ನಿಸುತ್ತೆ. ಆದರೆ ನ್ಯಾಯ ಕೊಡೋರು ನಿಜವಾದ ನ್ಯಾಯವನ್ನು ಯಾವುದೇ ಒಂದು ಅಳುಕಿಲ್ಲದೆ ನನಗೇನು ಟ್ರಾನ್ಸ್ಫರ್ ತಾನೇ ಮಾಡ್ತಾರೆ ಅಂತ ಹೇಳಿಕೊಂಡು ಒಂದು ಮಾಡಿದಾರಲ್ಲ, ಅದು ಇಟ್ಸ್ ಎ ಗ್ರೇಟ್ ಥಿಂಗ್. ಆ್ಯಂಡ್ ಅಪ್ರಿಷಿಯೇಷನ್ ಆಫ್ ಎವಿಡೆನ್ಸ್, ವೆರಿ ಟ್ರೂ ಸರ್. ಅಪ್ರಿಷಿಯೇಷನ್ ಆಫ್ ಎವಿಡೆನ್ಸ್ ಯಾವ ರೀತಿ ಇರುತ್ತೆ ಅಂದರೆ, ಫ್ರಮ್ FIR ಟು ಟಿಲ್ ದಿ ಫೈಲಿಂಗ್ ಆಫ್ ಚಾರ್ಜ್ ಶೀಟು ಏನು ಕಷ್ಟಪಟ್ಟು CBI ಅನ್ನೋರು ಈ ಒಂದು ಲೋಕಲ್ ಪೊಲೀಸ್ ಮಾಡಿದಂಥ ಒಂದು ಮ್ಯಾನಿಪ್ಯುಲೇಟೆಡ್ ಎವಿಡೆನ್ಸನ್ನು ಬದಿಗಿಟ್ಟು ಅದಕ್ಕೆ ತಕ್ಕ ಹಾಗೆ ನಿಜವಾದ ಇನ್ವೆಸ್ಟಿಗೇಷನನ್ನು ತಗೊಂಡು ಬಂದು ಅದು ಯಾಕೆ ಅದನ್ನು ಬದಿಗಿಟ್ಟಿದ್ದೀವಿ ಅಂತ ಕಾರಣ ತೋರಿಸಿ ಆ ತನಿಖಾಧಿಕಾರಿಗೂ ಕೂಡ ಅಪರಾಧಿ ಮಾಡಿ ಫಾರ್ ಹ್ಯಾವಿಂಗ್ ಪಾಸ್ಟೆಡ್ ಎ ಫಾಲ್ಸ್ ಕೇಸ್ ಆ್ಯಂಡ್ ಟ್ರೈ ಟು ಹೆಲ್ಪ್ ದಿ ಅಕ್ಯೂಸ್ಡ್, ಅದನ್ನೆಲ್ಲ ಮಾಡಿದಾಗ ಭಾಳ ಥರೋ ಇನ್ವೆಸ್ಟಿಗೇಷನ್ ಆಗಿದೆ, ಅದರಲ್ಲಿ 2 ಮಾತಿಲ್ಲ. ನ್ಯಾಯಾಲಯ ಕೂಡ ಅದನ್ನು ಪಾಸಿಟಿವ್ ಆಗಿ ಮತ್ತು ಒಂದು ಇದನ್ನು ಕನ್ಸಿಡರ್ ಮಾಡಿ ಪ್ರಾಪರಾಗಿ ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ಮಾಡಿ, ಒಂದು ಏನು ನಾವು ಸರಪಳಿ ಅಂತ ಹೇಳ್ತೀವಿ, ಪ್ರಾಪರ್ ಕನ್ಸಿಸ್ಟೆಂಟ್ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿ ಅದನ್ನು ಜೋಡಿಸಿ ಜಡ್ಜ್ಮೆಂಟ್ಸ್ ಬರೆಯೋದಿದೆಯಲ್ಲ, ಇದು ಸಾಮಾನ್ಯ ಕೆಲಸ ಅಲ್ಲ. ಇಟ್ ಈಸ್ ಸಮಥಿಂಗ್ ಲೈಕ್ ಎನ್ ಎಕ್ಸ್ಪರ್ಟ್ ಕ್ಯಾನ್ ಡೂ ಇಟ್. ಭಾಳ ಈ ಕೆಲಸದಲ್ಲಿ ಭಾಳ ಜಡ್ಜಿಗೆ ನಾನು ಕೂಡ ಸಲಾಮ್ ಹೇಳ್ತೀನಿ. ಯಾಕೆಂದರೆ ಭಾಳ ಥರೋ ನಾಲೆಡ್ಜ್ ಬೇಕು. ಎಸ್, ಮಾತಾಡೋಣ ಸರ್. ಮುಂದಿನ ಹಂತದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಹೋರಾಟಗಾರರು ಬಸವರಾಜ್ ಅವರಿದ್ದಾರೆ. ಬಸವರಾಜ್ ಅವರೇ, ಸಾಕಷ್ಟು ಹೋರಾಟಗಳು ನಡೆದಿತ್ತು.